ನೆತ್ತು ಕುಂಬಾರಣ್ಣ ಹಾಲುವ ನುಂಡನ ಮಾರ್ಯಾಡಿ ಮಣ್ಣ ತುಳಿದಾನ. ಮಣ್ಣಿನ ಪಾತ್ರೆಯಲ್ಲಿ ತಯಾರಿಸಿದಂತಹ ಆಹಾರ ತುಂಬ ರುಚಿಕರವಾಗಿರುತ್ತೆ, ಜೊತೆಗೆ ಆರೋಗ್ಯಕರ ಕೂಡ. ಹೀಗಾಗಿ ಹಿಂದಿನ ಕಾಲದ ಜನರಿಗೆ ಕಾಯಿಲೆಗಳು ಕೂಡ ಕಡಿಮೆ ಇದ್ವು. ಆದರೆ ಆಧುನಿಕ ಯುಗದಲ್ಲಿ ಮೂಲೆ ಗುಂಪಾಗಿದ್ದ ಮಣ್ಣಿನ ಪಾತ್ರೆಗಳಿಗೆ ಇದೀಗ ನಿಧಾನವಾಗಿ ಮತ್ತೆ ಬೇಡಿಕೆ ಬರಲಾರಂಭಿಸಿದೆ. ಕುಂಬಾರಿಕೆ ಕಾಯಕದಿಂದ ದೂರ ಸರಿತಾ ಇರುವ ಯುವ ಪೀಳಿಗೆಯನ್ನ ಮತ್ತೆ ಕುಂಬಾರಿಕೆಗೆ ಸೆಳೆಯಲು ಕುಂಬಾರಿಕೆಯಲ್ಲಿ ಆಧುನಿಕ ಯಂತ್ರಗಳನ್ನು ಪರಿಚಯಿಸಲಾಗ್ತಾ ಇದೆ. ಮೊದಲು ನಾವು ಹ್ಯಾಂಡ್ ವೀಲಲ್ಲಿ ಕೆಲಸ ಮಾಡ್ತಾ ಇದ್ದೇವೆ, ಅಂದರೆ ಕೈಯಲ್ಲಿ ತಿರುಗಿಸಿ. ಆನಂತರ ಈಗ ಲೇಟೆಸ್ಟ್ ಆಗಿ ಪವರ್ ವೀಲ್ ಬಂದಿದೆ. ಪವರ್ ವೀಲ್ ಅಂತ ಹೇಳಿದರೆ ನಾವು ತಿರುಗಿಸುವ ಕೆಲಸ ಇಲ್ಲ ಅದರಲ್ಲಿ, ವಿದ್ಯುತ್ ಚಾಲಿತ. ಅಂದರೆ ನಾವು ಎನರ್ಜಿ ಕಡಿಮೆ ಸಾಕಾಗ್ತದೆ ನಾವು ಕೆಲಸ ಮಾಡುವಾಗ. ಮೊದಲಾದರೆ ಹ್ಯಾಂಡ್ ವೀಲಲ್ಲಿ ಒಮ್ಮೆ ತಿರುಗಿಸಬೇಕು, ವಾಪಸ್ ಕೆಲಸ ಮಾಡಬೇಕು. ಈಗ ಆ ಕೆಲಸ ಉಳಿತಾಯ ಆಗ್ತದೆ. ಅಂದರೆ ಒಂದು ಪಾರ್ಟ್ ಅದರಲ್ಲಿ ಒಂದು ಪಾರ್ಟ್ ಮಾಡುವ ಟೈಮಲ್ಲಿ ಇಲ್ಲಿ 2 ಪಾರ್ಟ್ ತಯಾರು ಮಾಡ್ಬೋದು. ಅಂದರೆ ಈಗ ದಿವಸಕ್ಕೆ ಒಂದು 50 ಪಾರ್ಟ್ ನಾವು ಕುಂಬನ ಅಥವಾ ಏನಾದರೂ ಮಾಡ್ತಾಯಿದ್ರೆ ಈಗ ಅದನ್ನು 100 ಆಗಿ ಪರಿವರ್ತಿಸ್ಬೋದು. ಹೆಚ್ಚು ಮಾಡುವಂಥ ಒಂದು ಉಪಯೋಗ ಉಂಟು ಇದರಿಂದ. ಕೊರೋನಾ ಬಂದ ಮೇಲಂತೂ ಇನ್ನೂ ಬೇಡಿಕೆ ಜಾಸ್ತಿ ಆಗಿಬಿಟ್ಟಿದೆ. ಹಳ್ಳಿಗಿಂತಲೂ ನಗರದ ಜನ ಈ ವಸ್ತುಗಳನ್ನು ಹೆಚ್ಚು ಇಷ್ಟಪಡ್ತಾ ಇದ್ದಾರೆ. ಅದರಲ್ಲಿಯೂ ದಕ್ಷಿಣ ಕನ್ನಡದಲ್ಲಿ ಮೀನು ಮಾಂಸದ ಅಡುಗೆಗೆ ಮಣ್ಣಿನ ಪಾತ್ರೆಯೇ ಉತ್ತಮ. ಹಾಗಾಗಿ ಬೇಡಿಕೆ ಹೆಚ್ಚಿದೆ. ಇಲ್ಲಿ ಆರೋಗ್ಯ ಹಾಗೂ ರುಚಿ ಎರಡನ್ನೂ ಕಾಯ್ದುಕೊಳ್ಳಬಹುದು. ಈಗ ಮಾಡುವವರೇ ಕಡಿಮೆ ಆಗಿದ್ದಾರೆ, ಮಾರಾಟ ಆಗ್ತದೆ, ಅದಕ್ಕೇನು ತೊಂದರೆ ಇಲ್ಲ. ಜನರು ಬೇಡಿಕೆ ಜಾಸ್ತಿ ಆಗ್ತಾ ಬಂದಿದೆ. ಅದು ಸಹ ಇವಾಗ ಕೊರೋನಾ ಕಾಲದಿಂದ ಇನ್ನೂ ಜಾಸ್ತಿ ಆಗ್ತಾ ಬಂದಿದೆ ಬೇಡಿಕೆ. ಅದೇ ರೀತಿ ಜನಗಳು ಹೆಚ್ಚು ಲೈಕ್ ಮಾಡ್ತಾ ಇದ್ದಾರೆ. ಹಳ್ಳಿಗಳಿಂತಲೂ ಪೇಟೆಯವರು ಇನ್ನೂ ಜಾಸ್ತಿ ಲೈಕ್ ಮಾಡ್ತಾ ಇದ್ದಾರೆ ಈ ಐಟಮ್ಗಳನ್ನು. ಒಂದು ಸಮಯದಲ್ಲಿ ಮಣ್ಣಿನ ಮಡಿಕೆಗಳು ಹಾಗೂ ಕುಂಬಾರಿಕೆ ವೃತ್ತಿಯೇ ಮಾಯವಾಗುತ್ತದೆ ಎನ್ನುವ ಆತಂಕದಲ್ಲಿದ್ದ ಪರಿಸ್ಥಿತಿ ಇಂದು ಮತ್ತೆ ತಿಳಿಯಾಗಿದೆ. ಮಣ್ಣನ್ನು ಬಳಸಿ ಅಡುಗೆ ಪಾತ್ರೆಗಳ ಜೊತೆಗೆ ಹಲವು ರೀತಿಯ ಅಲಂಕಾರಿಕ ವಸ್ತುಗಳು ಇದೀಗ